ಸೊ ನಾನು ಕೆಲವು ಹೀರೋಗಳು ಸೆಲೆಬ್ರಿಟೀಸ್ ಹೀರೋ ಹೀರೋಯಿನ್ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒನ್ ವರ್ಡ್ ಅಥವಾ ಒಂದ್ ಸೆಂಟೆನ್ಸ್ ಏನಾದ್ರು ನಿಮ್ಮ ಒಪಿನಿಯನ್, ನೀವು ಅವ್ರ ಜೊತೆ ಆಕ್ಟ್ ಮಾಡದೇ ಇದ್ದೀರಾ, ಮಾಡು ಕೂಡ ಇದ್ದೀರಾ ಹೇಳ್ಬೋದು. ಫಸ್ಟ್ ನಮ್ಮ ಅಪ್ಪು ಅವರು. ಓ ಮೈ ಗಾಡ್, ನಾನು ಆ್ಯಕ್ಚುಲಿ ಈಗ ರೀಸೆಂಟ್ಲಿ ನಾನೊಂದು ಫೋಟೋ ನಮ್ಮ ತಂದೆ ಕಳಿಸಿದ್ದೆ. ನಾನೊಂದು ಕಂಠೀರವ ಸ್ಟುಡಿಯೋಲ್ಲಿ ಒಂದು ಆ್ಯಡ್ಗೆ ನಾನು ಶೂಟ್ ಮಾಡ್ತಾ ಇದ್ದೆ. ಅಪ್ಪು ಸರ್ ಅಲ್ಲಿಂದ ಪಾಸ್ ಆಗ್ತಾ ಇದ್ರು. ಅವರು ಅವ್ರ ಡ್ಯಾಡಿದು ಸಮಾಧಿ ಹತ್ರ ಆಗ್ತಾ ಇದ್ರು. ನಾನು ಕೇಳಿದೆ, ಸರ್ ಒಂದು ಫೋಟೋ ಕೊಡ್ಬೋದಾ? ನಮ್ಮ ತಂದೆ ತುಂಬ ಖುಷಿ ಆಗ್ಬಿಟ್ಟು, ನಮ್ಮ ಡ್ಯಾಡಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಅಪ್ಪು ಆ್ಯಂಡ್ ಹಿ ವಾಸ್ ಸೋ ಸ್ವೀಟ್. ಅವರು ಇಮಿಡಿಯೇಟ್ಲಿ ತಗೊಳ್ಳಿ, ಏನು ನಿಮ್ಮ ಹೆಸರು, ಏನು ಮಾಡ್ತಾ ಇದ್ದೀರಾ, ಹೌದಾ, ತುಂಬ ಚೆನ್ನಾಗಿ, ಒಳ್ಳೇದಾಗಲಿ ನಿಮಗೆ ಅಂತ. ಅದೊಂದು ಕೈಂಡ್ನೆಸ್ ಇದೆ ಅಲ್ಲ, ಎಲ್ಲರಲ್ಲಿ ಅದಿರಲ್ಲ. ಈಸ್ ವೆರಿ ಕೈಂಡ್ ಎಸ್ ಅ ಪರ್ಸನ್. ಒನ್ ವರ್ಡ್ ಐ ವುಡ್ ಲೈಕ್ ಟು ಸೇ ಇಸ್ ಕೈಂಡ್ ಫಾರ್ ಹಿಮ್. ಸೊ ಮೀಟ್ ಆಗಿದ್ರೆ ಅದೇ ಒಂದ್ಸತಿ ಮೀಟ್ ಆಗಿದ್ದೀನಿ. ನೆಕ್ಸ್ಟ್ ಕಿಚ್ಚ ಸುದೀಪ್ ಅವರು. ಮಾಸ್ ಯಾ, ಆ್ಯಕ್ಚುಲಿ ತುಂಬ ಜನರಿಗೆ ಗೊತ್ತಿಲ್ಲ, ನಾನು ಸುದೀಪ್ ಸರ್ದು ಒಂದು ಅಡ್ವರ್ಟೈಸ್ಮೆಂಟ್ಗೆ ನಾನು ಅಸಿಸ್ಟ್ ಮಾಡಿದ್ದೀನಿ. ಸೊ ಸುದೀಪ್ ಸರ್ ಹತ್ರದಿಂದ ಅವ್ರ ಎನರ್ಜಿ ಎಲ್ಲ ತುಂಬ ಮಾಸ್. ಇಟ್ಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಹೀಸ್ ವೆರಿ ಹಿ ಲುಕ್ಸ್ ವೆರಿ ಸ್ಟ್ರಾಂಗ್ ಎಸ್ ಅ ಪರ್ಸನ್, ಪವರ್ಫುಲ್ ಆ್ಯಂಡ್ ಇಸ್ ವೆರಿ ಗುಡ್ ಲುಕಿಂಗ್ ಆ್ಯಂಡ್ ಚಾರ್ಮಿಂಗ್ ಆಲ್ಸೋ. ಬಟ್ ಒನ್ ವರ್ಡ್ ಕೇಳಿದ್ರೆ ಮಾಸ್. ಓಕೆ, ಇನ್ನು ದರ್ಶನ್ ಅವರು. ದರ್ಶನ್ ಸರ್ ಬಂದು ಐ ಥಿಂಕ್ ಅವರು ಕನ್ನಡ ಮಾತಾಡೋ ರೀತಿ ನನಗೆ ತುಂಬ ಇಷ್ಟ. ಅಂದರೆ ಲೈಕ್ ನಾರ್ಮಲಿ ಇವಾಗ ನಾನು ಉಡುಪಿ ಅವಳು, ನನ್ನ ಭಾಷೆಯಲ್ಲಿ ಏನೋ ಸ್ವಲ್ಪ ಈಗ ಬೆಂಗಳೂರು ಆಕ್ಸೆಂಟ್ ಬರಕ್ಕೆ ಸ್ಟಾರ್ಟ್ ಆಗಿದೆ, ಜಾಸ್ತಿ ಬೆಂಗಳೂರಲ್ಲಿ. ಬಟ್ ಇವ್ರದ್ದು ಮೈಸೂರು ಆಕ್ಸೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ. ಆ ಕನ್ನಡ ನನಗೆ ತುಂಬಾ ಇಷ್ಟ. ಐ ಥಿಂಕ್ ಇಸ್ ಅ ರೈಟ್ ರೆಪ್ರೆಸೆಂಟೇಷನ್ ಫಾರ್ ಕನ್ನಡ. ಅಂದ್ರೆ ಯಾವಾಗಾದ್ರೂ ಭೇಟಿ ಆಗೋ ಚಾನ್ಸ್ ಏನೋ ಸಿಕ್ಕಿದೆಯಾ? ಇಲ್ಲ, ನಾನು ಅವ್ರನ್ನ ಮೀಟ್ ಮಾಡಕ್ಕಾಗಿ. ಓಕೆ, ಇನ್ನು ರಮ್ಯಾ ಅವರು. ಬ್ಯೂಟಿಫುಲ್. ಐ ಥಿಂಕ್ ಅವ್ರಿಗೆ ಮೋಹಕ ತಾರೆ ಅಂತ ರೈಟ್ ಆಗಿ ಕೊಟ್ಟಿದ್ದಾರೆ. ವೆರಿ ಬ್ಯೂಟಿಫುಲ್. ನಾನು ಒಂದ್ಸತಿ ಅವ್ರನ್ನ ನೋಡಿದ್ದೀನಿ. ಶಿ ಇಸ್ ವೆರಿ 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 ಬ್ಯೂಟಿಫುಲ್. ಓಕೆ, ರಕ್ಷಿತಾ ಅವರು. ಸೊ ಓಕೆ, ರಕ್ಷಿತಾ ಅವ್ರು ಆಕ್ಚುಲಿ ತುಂಬಾ ಕಡೆ ಫೇಮಸ್ ಇದ್ದಾರೆ. ನಾಟ್ ಈವನ್ ಕರ್ನಾಟಕ ಮಾತ್ರ ಅಲ್ಲ, ಬಿಕಾಸ್ ನಾನು ತಮಿಳಲ್ಲಿ ವಿಜಯ್ ಸರ್ ಅವ್ರದ್ದು ಒಂದು ಸಾಂಗ್ ನೋಡ್ತಾ ಇದ್ದೆ. ರಕ್ಷಿತಾ ಮ್ಯಾಮ್ ಎಷ್ಟು ಫೇಮಸ್ ಗೊತ್ತಾ ತಮಿಳಲ್ಲಿ. ಶೀಸ್ ವೆರಿ ಫೇಮಸ್ ಅಂಡ್ ಎಲ್ರಿಗೂ ಅವ್ರ ಇಷ್ಟ. ಐ ವುಡ್ ಲೈಕ್ ಟು ಸೇ ಶೀಸ್ ಫೇವ್ರೆಟ್. ಶೀಸ್ ಎವ್ರಿಬಡೀಸ್ ಫೇವ್ರೆಟ್. ಫೇವ್ರೆಟ್ ಇಸ್ ದ ರೈಟ್ ವರ್ಡ್ ಫಾರ್ ಹರ್. ಇನ್ನ ನಮ್ಮ ರಾಖಿ ಬಾಯ್ ಯಶ್ ಅವರು. ಕ್ರಶ್ ಅಂದ್ರೆ ಚಾನ್ಸ್ ಏನೋ ಸಿಕ್ಕಿದೆ ಮೀಟ್ ಆಗೋದು? ನಾನು ಮೀಟ್ ಮಾಡಿದ್ದೀನಿ. ನನ್ನ ಕಾಲೇಜಲ್ಲಿ ಇರ್ತಾ ನಮ್ಮ ಕಾಲೇಜ್ ಫೆಸ್ಟ್ಗೆ ಅವ್ರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಸೊ ನಾವು ಅವ್ರ ಆಫೀಸ್ಗೆ ಹೋಗಿದ್ವಿ ಅವ್ರನ್ನ ಇನ್ವೈಟ್ ಮಾಡಕ್ಕೆ. ಸೊ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಓಕೆ, ಇನ್ನು ಶಿವಣ್ಣ. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿನ ರೈಟ್ ವೇ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ಶಿವಣ್ಣ. ಶಿವಣ್ಣ ಯಾವ ಫಿಲಮಲ್ಲಿ ಕೆಲಸ ಮಾಡಿದ್ರು, ಬೇರೆ ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡಿದ್ರು, ಕನ್ನಡದಲ್ಲಿ ಕೆಲಸ ಮಾಡಿದ್ರು, ದ ಕೈಂಡ್ ಆಫ್ ರೆಸ್ಪೆಕ್ಟ್ ಹಿ ಗೆಟ್ಸ್ ಆಸ್ ಅನ್ ಆರ್ಟಿಸ್ಟ್ ಆ್ಯಂಡ್ ದ ಕೈಂಡ್ ಆಫ್ ರೆಪ್ರೆಸೆಂಟೇಷನ್, ಕರ್ನಾಟಕದ ಒಂದು ರೆಪ್ರೆಸೆಂಟೇಷನ್ ಏನು ಕೊಡ್ತಾರೆ, ದಟ್ ಇಸ್ ವೆರಿ ಬ್ಯೂಟಿಫುಲ್. ಇನ್ನ ಲಾಸ್ಟ್ ನೀವು ನಿಮ್ ಜೊತೆ ಆಕ್ಟ್ ಮಾಡಿದ್ದಾರೆ ಅಥವಾ ನೀವು ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಲೆಜೆಂಡ್. ನಾನು ಆ್ಯಕ್ಚುಲಿ ಇದೊಂದು ಎಕ್ಸ್ಪ್ಲನೇಷನ್ ಚಿಕ್ಕದಾಗಿ ಕೊಡ್ತೀನಿ. ಯಾಕೆ ನಾನು ರಿಷಬ್ ಸರ್ನ ಲೆಜೆಂಡ್ ಅಂತ ಇರೋದಂದ್ರೆ, ನಮ್ಮ ಊರಿಗೆ ಕೆರಾಡಿ ಬಂದು ನಮ್ಮ ಊರಿಗೆ ತುಂಬಾ ಹತ್ರ. ಸೊ ಕುಂದಾಪುರದಂತ ಊರನ್ನ ಅಲ್ಲಿ ಸೆಟ್ ಹಾಕಿ ಅಲ್ಲಿ ಶೂಟ್ ಮಾಡಿ ಅಲ್ಲಿರೋ ಜನರಿಗೆ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬರೋ ತರ ಮಾಡೋದು ಈಸಿ ಆದ ಕೆಲಸ ಅಲ್ಲ. ಅಷ್ಟು ಜನ ಈಗ ಕಾಂತಾರದಲ್ಲಿ ತಮಿಳ್ ಅವ್ರು ಆಕ್ಟ್ ಮಾಡಿದ್ದಾರೆ, ಜೂನಿಯರ್ ಆರ್ಟಿಸ್ಟ್, ತೆಲುಗು, ಮಲಯಾಳಂ ಅವ್ರು ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ಕುಂದಾಪುರಕ್ಕೆ ಬಂದು ನಮ್ಮೂರನ್ನ ನೋಡಿದ್ರು. ಸೊ ನಮ್ಮೂರಲ್ಲಿ ಅದೊಂದು ಸಿನಿಮಾದು ಹುಚ್ಚು ಅಂತ ಹೇಳ್ತಾರಲ್ಲ, ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ, ಅದು ರಿಷಬ್ ಸರ್ ಇಂದ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ಈಸ್ ಅ ಲೆಜೆಂಡರಿ ಆಕ್ಟರ್. ಹಿ ಹ್ಯಾಸ್ ಅ ವಿಷನ್. ಅವ್ರಿಗೊಂದು ವಿಷನ್ ಇದೆ ಅಂಡ್ ಅವರು ಅದೇ ತರ ಮಾಡ್ತಾ ಇದ್ದಾರೆ. ಅಂಡ್ ಇಟ್ಸ್ ನಾಟ್ ಈಸಿ ಆ ಸೆಟ್ ಅಲ್ಲಿ ವರ್ಕ್ ಮಾಡೋದು. ಐ ಥಿಂಕ್ ಇಸ್ ಅ ವಿಷನರಿ ಡೈರೆಕ್ಟರ್. ಹೌದು. ಎಸ್, ನೀವು ಕುಂದಾಪುರ ಅಂದ ತಕ್ಷಣ ನೆನಪಾಯ್ತು ಅಂದ್ರೆ ಈ ಸಿನಿಮಾ ಕುಂದಾಪುರ ಅನ್ನೋ ತರ. ಇವಾಗ ಉಪೇಂದ್ರ ಅವರು ಮೋಸ್ಟ್ಲಿ ಕುಂದಾಪುರ ಅನ್ಸುತ್ತೆ, ಕಾಶಿನಾಥ್ ಅವರು ಮತ್ತೆ ರಿಷಬ್ ಶೆಟ್ಟಿ ಅವರು, ಇನ್ನೂ ರವಿ ಬಸ್ರೂರ್ ಅವರು. ಸೊ ಸಾಕಷ್ಟು ಜನ ಕುಂದಾಪುರದಿಂದ ಬಂದಿದ್ದಾರೆ. ಹೌದು, ತುಂಬಾ ಜನ ಕುಂದಾಪುರದಿಂದ ಬಂದಿದ್ದಾರೆ. ಟ್ರೂ. ಐ ಥಿಂಕ್ ಆ ಟೈಮಲ್ಲಿ ಅಷ್ಟು ನಮ್ಮ ಕಲ್ಚರ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಕ್ ಆಗ್ತಾ ಇರಲಿಲ್ಲ, ಬಿಕಾಸ್ ಸಿನಿಮಾದಲ್ಲಿ ಜಾಸ್ತಿ ಬೇರೆ ತರ ಕಲ್ಚರು ತೋರಿಸ್ತಾ ಇದ್ರು. ಕುಂದಾಪುರ ಕಲ್ಚರ್ ಈಗ ಸ್ವಲ್ಪ ಎಲ್ರಿಗೂ ಪರಿಚಯ ಆಗ್ತಾ ಇದೆ. ಓಕೆ, ಹೌದು. ಇನ್ನ ಈ ಸಿನಿಮಾದಲ್ಲಿ ಸಾಕಷ್ಟು ಒಂದು ದೈವ ಆರಾಧನೆ, ಕೊರಗಜ್ಜ, ಈ ತರ ಒಂದು ಸಾಕಷ್ಟು ಕಾನ್ಸೆಪ್ಟ್ ಇದೆ. ಸೊ ನೀವು ಎಷ್ಟು ನಂಬ್ತೀರಾ ಅಥವಾ ನೀವು ದೈವ ಭಕ್ತರ?
ಏನ್ ಹೇಳ್ತೀರಾ? ನಾನು ತುಂಬಾ ನಂಬ್ತೀನಿ. ನಾನು ಹುಟ್ಟು ಬೆಳೆದಿದ್ದು ಇದೆ ಕಲ್ಚರಲ್ಲಿ. ಕೋಲಗಳನ್ನ ನೋಡ್ತಾ ನಾವು ಬೆಳೆದಿರೋದು. ಸೊ ಇದು ನಮ್ಮ ಕಡೆಗೆ ತುಂಬಾ ಅಂದ್ರೆ ಹೇಳ್ತಾರಲ್ಲ ಬ್ಲೈಂಡ್ ಬಿಲೀಫ್ ಅಂತ, ನಾವ್ ಯಾವ್ದನ್ನು ಕ್ವೆಶನ್ ಮಾಡಲ್ಲ, ನಾವು ಜಸ್ಟ್ ಅದನ್ನ ನಂಬ್ತೀವಿ. ಸೊ ಆ ತರ ನಾವು ಅದನ್ನ ಬಿಲೀವ್ ಮಾಡ್ತೀವಿ. ಅಂಡ್ ನಂಗೆ ತುಂಬಾ ಖುಷಿ ಇದೆ, ಕಾಂತಾರದಲ್ಲಿ ಇದನ್ನ ತುಂಬಾ ಬ್ಯೂಟ್ ಆಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ನೀವೇನ್ ನೋಡ್ತೀರಾ ಬ್ರಹ್ಮಕಲಶ ಸಾಂಗ್ ಅಲ್ಲಿ ಅಥವಾ ಅದ್ರಲ್ಲಿರೋ ಪ್ರೊಸೆಸ್ ಎಲ್ಲದನ್ನು ಕರೆಕ್ಟ್ ಆಗಿ ಅದನ್ನ ಯಾರು ಮಾಡ್ಬೇಕು ಅವರೇ ಬಂದು ಮಾಡಿದ್ದಾರೆ. ಎಲ್ಲದನ್ನು ನಿಯಮವನ್ನ ಫಾಲೋ ಮಾಡಿ ಅದನ್ನ ಅವ್ರು ಮಾಡಿದ್ದಾರೆ. ಏನಕ್ಕೆ ಈ ಕ್ವೆಶನ್ ಏನಕ್ಕೆ ಅಂತಂದ್ರೆ, ನೀವು ಆ ಸಿನಿಮಾದ ಒಂದು ಭಾಗ, ತಂಡದ ಭಾಗ ಆಕ್ಟ್ ಮಾಡಿದೀರಾ. ಕಾಂತಾರ ಫಸ್ಟ್ ರಿಲೀಸ್ ಆದಾಗ್ಲೂ ಅಷ್ಟೇ, ಕಾಂತಾರ ರಿಲೀಸ್ ಆದಾಗೂ ಅದೇ ತರ, ಕಾಂತಾರ 1 ರಿಲೀಸ್ ಆದಾಗೂ ಅಷ್ಟೇ ಸಾಕಷ್ಟು ವಿವಾದ ಆಯ್ತು. ಅಂದ್ರೆ ಇಲ್ಲಿ ಬೇರೆ ತರ ಮಾಡ್ತಾರೆ, ಅವರ ಒಂದು ಸಿನಿಮಾ ಅವ್ರು ದುಡ್ಡು ಮಾಡಕ್ಕೋಸ್ಕರ ನಮ್ಮ ದೈವವನ್ನ ಯಾವ ತರ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅಂತ. ಆಮೇಲೆ ರಿಲೀಸ್ ಆದ್ಮೇಲೆ ನೋಡ್ಬೋದು ಕೆಲವರು ಅಂದ್ರೆ ಹುಚ್ಚ ಅಭಿಮಾನಿಗಳು ಅವರು ಫೇಮಸ್ ಆಗೋಸ್ಕರ ಬೇರೆ ಬೇರೆ ತರ ಅದೇ ತರ ರಿಷಬ್ ಶೆಟ್ಟಿ ಅವ್ರು ಮಾಡಿರೋ ತರ ಆಕ್ಟ್ ಮಾಡ್ತಾ ಇದ್ರು. ಸೊ ಇಂಥವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನನ್ಗೆ ಗೊತ್ತಿಲ್ಲ ಈ ಕ್ವೆಶನ್ ಯಾಕೆ ಬರ್ತಾ ಇದೆ ಅಂತ. ನಮ್ಮ ಕಲ್ಚರ್ನ ತೋರ್ಸೋದು ಯಾವ ರೀತಿಯಲ್ಲಿ ತಪ್ಪು? ಇವಾಗ ಹಂಗಂದ್ರೆ ನಾವ್ ಯಾವ ತರ ಏನ್ ತೋರಿಸ್ಬೇಕು? ನೀವ್ ಹೇಳ್ತಾ ಇದ್ದೀರಾ ನಾವು ಬರೀ ಲವ್ ಸ್ಟೋರಿ ಮಾಡ್ಬೇಕಿಲ್ಲ, ಐಟಮ್ ಸಾಂಗ್ ತೋರಿಸ್ಬೇಕು, ಸಿನಿಮಾದಲ್ಲಿ ಅದನ್ನೇ ತೋರಿಸ್ಬೇಕಾ? ನಮ್ಮ ಸಂಸ್ಕೃತಿನ ನಾವ್ ಯಾಕೆ ತೋರಿಸ್ಬಾರ್ದು ಅಲ್ವಾ? ನಾವು ನಮ್ಮ ಕಡೆ ಜನ ಇದನ್ನ ಬಿಲೀವ್ ಮಾಡ್ತಿದ್ರೆ ಅದನ್ನ ಜಗತ್ತಿಗೆ ಪರಿಚಯ ಮಾಡೋದಕ್ಕೆ ಸಿನಿಮಾ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಇಷ್ಟು ಜನ ಇವಾಗ ವಿದೇಶದಲ್ಲೂ ಈ ಸಿನಿಮಾನ ಅಷ್ಟು ನೋಡಿದ್ದಾರೆ. ಬೇರೆ ಯಾವ ದಾರಿ ಇತ್ತು ನಮ್ಮ ಕಲ್ಚರ್ನ ನಾವು ತೋರ್ಸೋಕೆ? ಐ ಥಿಂಕ್ ಇಟ್ ಇಸ್ ಅ ರೈಟ್ ವೇ ದಟ್ ವಿ ಹ್ಯಾವ್ ಟೇಕನ್. ಅಂಡ್ ಬೇರೆ ಯಾರ್ಯಾರು ಇದನ್ನ ಇಮಿಟೇಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಡಬೇಡಿ, ಯಾಕಂದ್ರೆ ಇದು ತುಂಬಾ ಸೆನ್ಸಿಟಿವ್ ನಮ್ಗೆ. ಅಂಡ್ ಅದನ್ನ ನಂಬುವವ್ರಿಗೆ ಯಾರಿಗೂ ಅದ್ರ ಬಗ್ಗೆ ಹರ್ಟ್ ಆಗ್ಬಾರ್ದು. ಓಕೆ, ಇನ್ನ ಈ ಇಂಟರ್ವ್ಯೂಲಿ ಮತ್ತೊಂದು ಎಸ್ ಆರ್ ನೋ, ನಾನು ನಿಮಗೆ ಕೆಲವು ಕ್ವೆಶ್ಚನ್ ಕೇಳ್ತೀನಿ. ಎಸ್ ಆರ್ ನೋ. ಆಯ್ರಾ ಅವರಿಗೆ ಪಾರ್ಟಿ ಪಬ್ ಅಂದ್ರೆ ಫೇವರೇಟ್ ಸ್ಪಾಟ್? ಆಕ್ಚುಲಿ ನಾನು ತುಂಬಾ ಪಾರ್ಟಿ ಹಾಲಿಕ್ ಅಲ್ಲ, ಬಟ್ ನಾನು ಪಾರ್ಟಿ ಮಾಡಿದ್ರೆ ನಂಗೆ ಮನೆಯಲ್ಲಿ ಹೌಸ್ ಪಾರ್ಟೀಸ್ ಇಷ್ಟ. ನಾನು ಹೊರಗಡೆ ಅಷ್ಟು ಪಾರ್ಟಿ ಮಾಡಲ್ಲ, ನಾಟ್ ಟೂ ಮಚ್. ನನ್ ವೆರಿ ಕನ್ವೀನಿಯಂಟ್. ನನ್ನ ಮನೆಯಲ್ಲಿ ನಂಗೆ ತುಂಬಾ ಕಂಫರ್ಟಬಲ್, ಇಟ್ಸ್ ವೆರಿ ಕನ್ವೀನಿಯಂಟ್. ಮನೆಯಲ್ಲಿ ಪಾರ್ಟಿ ಮಾಡಕ್ಕೆ ಇಷ್ಟ. ಆಯ್ರಾ ಜಾಸ್ತಿ ಸುಳ್ಳು ಹೇಳ್ತಾರೆ? ಜಾಸ್ತಿ ಇಲ್ಲ, ಬಟ್ ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಡೆಫಿನೆಟ್ಲಿ ಹೇಳ್ತೀನಿ. ಸುಳ್ಳು ಹೇಳ್ದೆ ಸರ್ವೈವ್ ಆಗಕ್ ಆಗಲ್ಲ ಯಾರಿಗೂ. ಇನ್ನೊಂದು ಮೋಸ್ಟ್ಲಿ ಆನ್ಸರ್ ಮೇಲೆ ಎಲ್ಲ ಯೂತ್ಸ್ ಮೋಸ್ಟ್ಲಿ ತುಂಬಾ ನೋಡ್ತಾ ಇರ್ತಾರೆ, ಯಾಕೆಂತಂದ್ರೆ ಆಯ್ರಾಗೆ ಬಾಯ್ ಫ್ರೆಂಡ್ ಇದಾರೆ? ಇಲ್ಲ, ನಾನು ತುಂಬಾ ಸಿಂಗಲ್ ಇದೀನಿ. ಅಂಡ್ ಎಷ್ಟು ಸಿಂಗಲ್ ಇದೀನಿ ಅಂದ್ರೆ ನನ್ಗೆ there is not even one person okay ಕಾಫಿಗೆ ಹೋಗೋಣ ಅಂತ ಕೇಳಕ್ಕೂ there is no one and I'm happily single. so ಏನು ಪ್ರಾಬ್ಲಮ್ ಯಾರು ಕೇಳಲ್ಲ ಅಥವಾ ನೀವು ಹೋಗಲ್ಲ ಅಂತನಾ? ನಂಗೆ ಯಾರು ಕೇಳಿಲ್ಲ, ಯಾರು ನಂಬ್ತಾನೆ ಇಲ್ಲ. ಎಲ್ರು ಅನ್ಕೊಂತಾರೆ ಪ್ರಯರ್ಲಿ ಓಕೆ ಇವ್ಳಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇರ್ಬೋದೇನೋ ಅಂದ್ಬಿಟ್ಟು ನನ್ಗೆ ಅಪ್ರೋಚೇ ಮಾಡ್ತಾ ಇಲ್ಲ. ಬಟ್ ಐ ಆಮ್ ಸಿಂಗಲ್. ಎಸ್, ಎಲ್ಲ ಇನ್ನೊಂದ್ಸಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಪ್ಲೀಸ್, ಕೇಳಿ. ಐ ಆಮ್ ಸಿಂಗಲ್. ಓಕೆ, ನೀವು ಸಿಂಗಲ್ ಆದ್ರೂ ನೆಕ್ಸ್ಟ್ ಇಯರ್ ಏನಾದ್ರು ಆಯ್ರಾ ಮದ್ವೆ ಆಗೋ ಚಾನ್ಸ್ ಇದೆಯಾ? ಇಲ್ಲ, ನಾನ್ ಮದ್ವೆ ಇಷ್ಟು ಬೇಗ ಆಗಲ್ಲ. ಇವಾಗಷ್ಟೇ ನನ್ನ ಕರಿಯರ್ ಟೇಕ್ ಆಫ್ ಆಗಿದೆ, ನಾನು ಇನ್ನ ಬೆಳಿಬೇಕು. ಸೊ ಇಷ್ಟು ಬೇಗ ಮದ್ವೆ ಆಗಲ್ಲ. ಓಕೆ, ಆಯ್ರವ್ರು ಯಾವತ್ತಾದ್ರೂ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟು ಫೈನ್ ಹಾಕ್ಸ್ಕೊಂಡಿರೋದು ಅಥವಾ ಸಿಗಾಕೊಂಡಿರೋ ಒಂದು ಇನ್ಸಿಡೆಂಟ್ ಇದೆಯಾ ಅಂತ? ಎಲ್ಲಾ ಟೈಮ್ನು ನಾನು ಸಿಕ್ಕಾಕೊಂಡಿದ್ದೀನಿ. ಎಲ್ಲಾ ಟೈಮ್ನು ನಾನು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ, ಬಟ್ ನಾ ಯಾವತ್ತೂ ಲೇಟ್. ನಂದು ಟೈಮಿಂಗ್ಸ್ ಏನಿದೆ ದಟ್ಸ್ ನಾಟ್ ಇಟ್ ಆಲ್ ಗುಡ್, ಬಿಕಾಸ್ ನಾನು ಸಿಟಿ ಹೊರಗಿರೋದು. ಓಕೆನಾ, ನಾನು ಎಲ್ಲಿ ಬರ್ಬೇಕಂದ್ರೂ ಒಂಚೂರು ಲೇಟ್ ಆಗೇ ಆಗುತ್ತೆ. ಬ್ರೇಕ್ ಮಾಡಿದೀನಿ, ಸಿಕ್ಕಾಕೊಂಡಿದೀನಿ, ಬಟ್ ಸ್ವಲ್ಪ ಮುಖ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ಅಂತ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ. ಸೊ ಏನು ಪ್ರಾಬ್ಲಮ್ ಆಗಿಲ್ಲ ನಂಗೆ, ಬಚಾವಾಗಿದ್ದೀನಿ. ಹೌದು. ಓಕೆ, ಇವಾಗ ಇನ್ನೊಂದೇನಂತಂದ್ರೆ ನೀವು ಅದೇ ನಾನು ಕಾಂತಾರದಲ್ಲಿ ಆಕ್ಟ್ ಮಾಡಿದ್ರು ಕೂಡ ಮೆಮ್ಸ್ ಟ್ರೋಲ್ಸ್ ಇದು ನಮ್ಗೆ ಸಾಕಷ್ಟು ಒಂದು ಇನ್ನೂ ಚೆನ್ನಾಗಿ ಗೊತ್ತಾಗಕ್ಕೆ ಕಾರಣ ಆಯ್ತು. ಹೌದು. ಇದ್ರ ನಡುವೆ ಸಾಕಷ್ಟು ಹೀರೋನ್ಗಳಿಗೆ ಕೆಟ್ಟ ಕಮೆಂಟ್ಸ್ ಟ್ರೋಲ್ಗಳು ಬರ್ತಾ ಇರುತ್ತೆ. ಸೊ ನಿಮ್ಗೆ ಏನಾರು ಆತರ ಬಂದಿದ್ಯಾ, ಅಥವಾ ನೀವು ಇದನ್ನ ಯಾವ ತರ ಹೀರೋಯಿನ್ ಆಗಿರ್ಬೋದು, ನಿಮ್ಗೆ ಒಂದು ಆದಂತ ಒಂದು ಪ್ರೈವೇಸಿ ಇರುತ್ತೆ ಅಥವಾ ನಿಮ್ದೇ ಆದಂತ ಒಂದು ಗೌರವ ಇರುತ್ತೆ, ಅದನ್ನ ಯಾವ ತರ ಫೇಸ್ ಮಾಡ್ಬೇಕು ಅಂತ? ಆಕ್ಚುಲಿ ಡೈಲಿ ಬರುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಮ್ಟೈಮ್ಸ್ ಬರುತ್ತೆ. ನಾನು ನನ್ನ ಕೆಲಸ ಅಥವಾ ನನ್ನ ವರ್ಕ್ ನ ತೋರ್ಸಕ್ಕೆ ನಾನು ಸೋಷಿಯಲ್ ಮೀಡಿಯಾಲಿ ಇರೋದು. ಪರ್ಸನಲಿ ನಂಗೆ ಸೋಷಿಯಲ್ ಮೀಡಿಯಾನು ಇಷ್ಟ ಆಗಲ್ಲ, ನನ್ಗೆ ಅಷ್ಟು ಫೇವ್ರೇಟ್ ಅಲ್ಲ. ಬಿಕಾಸ್ ನಂಗೆ ಅನ್ಸುತ್ತೆ ಅದೊಂದು ರ್ಯಾಟ್ ರೇಸ್ ತರ, ಏನೋ ಎವ್ರಿ ಡೇ ಅಪ್ಡೇಟಿಂಗ್ ಯುವರ್ ಲೈಫ್. ನಾನು ತುಂಬಾ ಪ್ರೈವೇಟ್ ಆಸ್ ಅ ಪರ್ಸನ್. ಆದ್ರೆ ಕಮೆಂಟ್ ಹಾಕೋರ್ಗೆ ನಾನು ಏನು ಹೇಳಲ್ಲ. ಓಕೆ, ನಿಮ್ಗೆ ಏನು ಕೆಲಸ ಇಲ್ಲ, ಮನೇಲಿ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಕೂತ್ಕೊಂಡು ಕಮೆಂಟ್ ಹಾಕ್ತೀರಾ ಅಂದ್ರೆ ಹಾಕಿ, ನೋ ಪ್ರಾಬ್ಲಮ್. ನಂದೇನು ಪ್ರಾಬ್ಲಮ್ ಇಲ್ಲ, ನಾನು ಇಗ್ನೋರ್ ಮಾಡ್ತೀನಿ ಅಷ್ಟೇ. ಆ ಆಪ್ಷನ್ ನನ್ನ ಹತ್ರ ಇದೆಯಾ, ಅದನ್ನ ನಾನು ಮಾಡ್ತೀನಿ.
ಸೊ ನಿಮ್ಗೂ ಕೂಡ ಬ್ಯಾಡ್ ಕಮೆಂಟ್ಸ್ ಬಂದಿದೆ. ಕೆಲವೊಂದ್ಸತಿ ಬರುತ್ತೆ, ಏನು ಮಾಡಕ್ಕಾಗಲ್ಲ. ಅಂಡ್ ಅದಕ್ಕೋಸ್ಕರ ಕೂತ್ಕೊಂಡು ನೆಗೆಟಿವ್ ಪಾಸಿಟಿವ್ ಪ್ಲಸ್ ಮೈನಸ್ ಎಲ್ಲ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಇವಾಗ ನೀವು ನೋಡ್ಬೋದು, ಅಂದ್ರೆ ಸ್ವಲ್ಪ ಇಶ್ಯೂ ಆಗಿತ್ತು ಟಾಪ್ ಹೀರೋಯಿನ್ಗೆ. ನಿಮ್ಗೆ ಗೊತ್ತಿದೆ, ರಮ್ಯಾ ಅವ್ರಿಗೂ ಕೂಡ ಈ ತರ ಒಂದು ಕೆಟ್ಟದಾಗಿ ಇದ್ ಮಾಡ್ಬಿಟ್ಟು ಅವ್ರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು. ಸೊ ಅದೇ ತರ ಅಂದ್ರೆ ಆಲ್ಮೋಸ್ಟ್ ಹೀರೋಯಿನ್ಗೆ ಎಲ್ಲರಿಗೂ ಬಂದಿರುತ್ತೆ ಆ ತರ ಕೆಟ್ಟ ಕಮೆಂಟ್ ಹಾಕೋರು ಇದ್ದೇ ಇರ್ತಾರೆ. ಅದನ್ನ ಅದೇ ನಿಮ್ಗೆ ನೀವ್ ಹೇಳ್ದಂಗೆ ಇಗ್ನೋರ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಮಿತಿ ಮೀರ್ ಹೋದ್ರೆ ಕಂಪ್ಲೇಂಟ್ ಮಾಡ್ಲೇಬೇಕು. ಯಾಕಂದ್ರೆ ಅವ್ರು ಮಾಡಿರೋದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಇನ್ ಯಾವ ರೀತಿಯಲ್ಲಿ ನೀವು ನಿಮ್ ಸ್ಟ್ರಾಂಗ್ ಸ್ಟ್ಯಾಂಡ್ ನ ತೋರಿಸ್ತೀರಾ, ದೇರ್ ಇಸ್ ನೋ ಅದರ್ ವೇ. ಬಟ್ ಇದುವರೆಗೂ ನನ್ಗೆ ಬಂದಿರೋದು ಹಾರ್ಮ್ಲೆಸ್ ಅಂಡ್ ನಾನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ. ಸೊ ನಾನು ಇಗ್ನೋರ್ ಮಾಡಿದೆ. ಬಟ್ ವಾಟ್ ಎವರ್ ಶಿ ಡಿಡ್, ಎಸ್ ಯು ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್. ಓಕೆ. ಇನ್ನ ಈ ಸೆಗ್ಮೆಂಟ್ ಅಲ್ಲಿ ಏನಂತಂದ್ರೆ 2 ಆಪ್ಷನ್ ಕೊಡ್ತೀನಿ, ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು. ಸಿಂಪಲ್ ಇರುತ್ತೆ. ಬೀಚ್ ಆರ್ ಮೌಂಟೇನ್? ಬೀಚ್. ಸೋಲೋ ಟ್ರಿಪ್ ಆರ್ ಗ್ರೂಪ್ ಟ್ರಿಪ್? ಸೋಲೋ ಟ್ರಿಪ್. ಓಕೆ. ವೆಜ್ ಆರ್ ನಾನ್ ವೆಜ್? ಅಯ್ಯೋ, ಪ್ಯೂರ್ ನಾನ್ ವೆಜ್. ಹೌದಾ? ಪ್ಯೂರ್ ಸೀ ಫುಡ್ ನಾನ್ ವೆಜ್. ಡೈಲಿ ನಾನು ಹುಟ್ಟಿರೋದಲ್ಲಲ್ವಾ ಸೀ ಫುಡ್ ಪ್ಲೇಸ್ ಅಲ್ಲಿ. ನಮ್ದೆಲ್ಲ ಅಂದ್ರೆ ಸೀ ಫುಡ್ ಜಾಸ್ತಿ. ಬಾಯ್ಲ್ಡ್ ರೈಸು, ಮೀನ್ ಸಾರು, ಬಂಗಡೆ ಸಾರ್ ಅಂದ್ರೆ ಅಷ್ಟೇ. ಇವಾಗ ಓಕೆ, ನಾನು ಈಗ ಹೋಗ್ಬಿಟ್ಟು ಬಂಗಡೆ ಸಾರ್ ತಿನ್ಬೇಕು, ಅಷ್ಟ್ ಕ್ರೇಜಿ ನಾನು. ಆಕ್ಚುಲಿ ಮೀನ್ ಸಾರ್ ಅಂದ್ರೆ ತುಂಬಾ ಇಷ್ಟ ನಂಗೆ. ಓಕೆ. ಕಾಂತಾರ ಆರ್ ಕಾಂತಾರ 1? ಕಾಂತಾರ. ಐ ಥಿಂಕ್ ಐ ವುಡ್ ಚೂಸ್ ವರ್ಡ್ ಆಫ್ ಕಾಂತಾರ. ಈ ಹಿಂದೆ ಬಂದಿರೋ ಕಾಂತಾರ, ಮುಂದೆ ಆಗೋ ಕಾಂತಾರ, ವರ್ಡ್ ಆಫ್ ಕಾಂತಾರ. ಲೆಟ್ ಇಟ್ ಗ್ರೋ. ಬಿಕಾಸ್ ಒಂದ್ಸತಿ ನಮ್ಮ ಇಂಡಸ್ಟ್ರಿಗೆ ಎಲ್ಲರೂ ತಿರುಗಿ ನೋಡಿದ್ರು ಅಲ್ವಾ, KGF, ಕಾಂತಾರ, ಈ ತರ ಸಿನಿಮಾಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿನ ತುಂಬಾ ಪ್ರೌಡ್ ಮೂಮೆಂಟ್ ಕೊಟ್ಟಿರೋ ಸಿನಿಮಾಗಳಿವು. ಸೊ ಐ ವುಡ್ ಸೇ ವರ್ಡ್ ಆಫ್ ಕಾಂತಾರ. ಯಶ್ ಆರ್ ರಿಷಬ್ ಶೆಟ್ಟಿ? ಅಯ್ಯೋ, ಯಾಕೆ ಈ ತರ ಕ್ವೆಶನ್ಸ್ ಕೇಳ್ತೀರಾ ನೀವು? ಕ್ವೆಶನ್ಸ್ ಕೇಳಬಾರ್ದಲ್ವಾ? ಪ್ರಾಬ್ಲಮ್ ಆಗುತ್ತೆ ಈ ತರ ಕ್ವೆಶನ್ ಕೇಳಿದ್ರೆ. ಹೇಳ್ಬೇಕು. ನಂಗೆ ರಿಷಬ್ ಸರ್ ತುಂಬಾ ಇಷ್ಟ. ಐ ಫೀಲ್ ರಿಷಬ್ ಸರ್ ಇಸ್ ಅ ವೆರಿ ಲೆಜೆಂಡರಿ ಆಕ್ಟರ್ ಅಂಡ್ ಡೈರೆಕ್ಟರ್. ಯಶ್ ಅವ್ರ ನಂಗೆ ಕ್ರಶ್. ಓಕೆ. ನೋ ಹೇಟ್, ಓಕೆನಾ ಪ್ಲೀಸ್. ಓಕೆ. ಐರಾ ಸೈಲೆಂಟ್ ಆರ್ ವೈಲೆಂಟ್? ನಾನ್ ಸೆಲೆಕ್ಟಿವ್ಲಿ ಸೈಲೆಂಟ್, ಬಟ್ ವೈಲೆಂಟ್ ಅಂತೂ ಅಲ್ವೇ ಅಲ್ಲ. ಓಕೆ. ಇವಾಗ ಇನ್ನೊಂದೇನಂತಂದ್ರೆ, ಈ ತರ ಆದ್ರೆ ಏನ್ ಮಾಡ್ತೀರಾ ಅಂತ ಸೆಗ್ಮೆಂಟ್. ಒಂದು ದಿನ ಪೂರ್ತಿ ಮನೆಯಲ್ಲೇ ಇರ್ಬೇಕು, ಎಲ್ಲೂ ಶೂಟ್ ಇಲ್ಲ, ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ, ಮನೇಲೇ ಇರ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಆರಾಮಾಗಿ ಮನೇಲಿ ಇರ್ತೀನಿ. ನನ್ಗೆ ಅಡ್ಗೆ ಮಾಡೋದ್ ಇಷ್ಟ. ಸೊ ನಂಗೆ ಏನೇನ್ ಇಷ್ಟನೋ ಅಡ್ಗೆ ಮಾಡ್ಕೊಂಡು ತಿಂತೀನಿ, ಟಿವಿ ನೋಡ್ತೀನಿ, ಚಿಲ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಆರಾಮಾಗಿ ಹೊರಗಡೆ ನಂಗೆ ಫ್ರೆಂಡ್ಸ್ ಇದ್ದಾರೆ. ನನ್ ಸರ್ಕಲ್ ತುಂಬಾ ಲಿಮಿಟೆಡ್, ಬಟ್ ಯಾರ ಜೊತೆ ಇದಾರೋ ಅವ್ರ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಕಾಫಿ ಗಿಫಿ ಚಿಲ್. ಈ ಇಯರ್ ಅಂದ್ರೆ 2025ರಲ್ಲಿ ಇದೊಂದು ಅಭ್ಯಾಸ ಬಿಡ್ಬೇಕು ನಾನು, ಇದೊಂದು ಅಭ್ಯಾಸ ಬಿಟ್ರೆ ನಂಗೆ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ನಾನು ಬಿಟ್ಟಿದ್ದೀನಿ ಆಲ್ರೆಡಿ. ಅದು ಲೇಟ್ ಆಗಿ ಹೇಳೋದು, ಅದು ನಾನು ಬಿಟ್ಟಿದ್ದೀನಿ. ಯೂಶುವಲಿ ನಾನು 6:30 ಹೇಳ್ತಾ ಇದ್ದೆ, ಬಟ್ ಈ ವರ್ಷ ಒಂದ್ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಆಯ್ತು. ಅದು ಲೇಸಿನೆಸ್ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಆಯ್ತು ನನಗೆ. 8 ಗಂಟೆಗೆ ಹೇಳೋದು, 7:15 ಹೇಳೋದು, ಅದನ್ನ ನಾನು ಆಲ್ರೆಡಿ ಸ್ಟಾಪ್ ಮಾಡಿದೆ. ಅಂಡ್ ಅದನ್ನ ಚೇಂಜ್ ಮಾಡಿದ್ಮೇಲೆ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ. 6 ಗಂಟೆಗೆ ಹೇಳೋದು, ಬೆಳಿಗ್ಗೆ ಎದ್ದು ವರ್ಕ್ ಮಾಡೋದಿದೆ ಅಲ್ಲ, ಬೆಳಿಗ್ಗೆ 6. ಬ್ಯೂಟಿಫುಲ್. ಓಕೆ. ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀರಾ, ಶೂಟು ಎಲ್ಲೋ ಒಂದು ನಿರ್ಜನ ಪ್ರದೇಶ, ತುಂಬಾ ಹಸಿವಾಗಿರುತ್ತೆ, ಏನ್ ಮಾಡ್ತೀರಾ? ಏನೂ ಇರಲ್ಲ ನಿಮ್ಮ ಹತ್ರ ತಿನ್ನೋದಿಕ್ಕೆ, ನೀವೇನು ಹೋಟೆಲ್ಸ್ ಇರಲ್ಲ, ಆಪ್ಷನ್ ಇಲ್ಲ. ಇದು ಹಿಂಗಾದ್ರೆ, ಈ ಸಿಚುವೇಶನ್ ಆದ್ರೆ ಏನ್ ಮಾಡ್ತೀರಾ? ಸುಮ್ನೆ ಕುತ್ಕೊಂತೀನಿ, ಇನ್ನೇನ್ ಮಾಡೋದು? ತುಂಬಾ ಅಂದ್ರೆ ನಿಮ್ಗೆ ಆ ಟೈಮ್ ಸಿಟ್ ಬರುತ್ತಾ? ಯಾವ ತರ ಏನ್ ಮಾಡ್ತೀರಾ? ಸಿಟ್ ಬರುತ್ತೆ, ಬಟ್ ಏನ್ ಮಾಡಕ್ಕಾಗತ್ತೆ? ಊಟನೇ ಇಲ್ಲ ಅಂತ ಹೇಳ್ತೀರಾ, ಸುಮ್ನೆ ಕುತ್ಕೊಬೇಕಲ್ವಾ? ನೀರ್ ಸಿಕ್ಕರೆ ನೀರ್ ಕುಡಿತೀನಿ, ಇಲ್ಲ ಅಂದ್ರೆ ಸುಮ್ನೆ ಕುತ್ಕೊ. ಅಂದ್ರೆ ಏನ್ ಥಿಂಕ್ ಬರುತ್ತೆ ಅಂತ, ಅಥವಾ ಯಾರಿಗಾರು ಕಾಲ್ ಮಾಡ್ಬಿಟ್ಟು ಏನಾದ್ರು ಫುಡ್ ತಗೊಂಬನ್ನಿ ಅಂತ ಹೇಳ್ತೀರಾ? ತುಂಬಾ ಹತ್ರ ಇದ್ರೆ ಅಥವಾ ಒಂದು ಇಷ್ಟು ರೇಡಿಯಸ್ ಅಲ್ಲಿ ಇದ್ರೆ ಕಾಲ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನೇ ಅಲ್ಲಿಂದ ವಾಪಸ್ ಹೋಗ್ತೀನಿ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.